ಎಲ್ಲರಿಗೂ ಅಪ್ಪು ಶಿವ ಅಕಾಡೆಮಿ ಸ್ವಾಗತ. ಇಂದು ನಾವು ಜೀವಶಾಸ್ತ್ರ ಪ್ರಮುಖ ಪ್ರಶ್ನೆಗಳು ಅಂದರೆ 2025ರಲ್ಲಿ ನಡೆಯುವಂತಹ SSLC ಮುಖ್ಯ ಪರೀಕ್ಷೆಗೆ ವಿಜ್ಞಾನ ವಿಭಾಗದಲ್ಲಿ ಅದು ಜೀವಶಾಸ್ತ್ರ ವಿಭಾಗದಲ್ಲಿ ಕೇಳಬಹುದಂಥ ಪ್ರಮುಖ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಮೊದಲನೇ ಪ್ರಶ್ನೆ, ಋತುಚಕ್ರವು ಹೇಗೆ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಇದು ಕಂಪಲ್ಸರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಪ್ರತಿಯೊಂದು ಸಾರಿನೂ ಈ ಪ್ರಶ್ನೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೋಡಿ, ಋತುಚಕ್ರ, ಋತು ಅಂದ್ರೇನು? ತಿಂಗಳು. ಋತು ಅಂದ್ರೇನು? ತಿಂಗಳು, ಕಾಲ ಅಂತಲೂ ಅನ್ಬೋದು ನಾವು. ಈ ಋತುಚಕ್ರ ಯಾವ ರೀತಿ ಉಂಟಾಗ್ತಪ್ಪ ಅಂದರೆ, ಗರ್ಭಕೋಶವು ಮಹಿಳೆಯರಲ್ಲಿ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳೇನಾಗ್ತದೆ, ತನ್ನನ್ನು ತಾನೇನು ಮಾಡ್ತದೆ, ಸಜ್ಜಾಗಿರ್ತದೆ. ಸಜ್ಜಾಗಿ ಅದರ ಒಳಸ್ತರಿ ಏನಾಗಿರ್ತದೆ, ದಪ್ಪವಾಗಿ ಸ್ಪಂಜಿನಂತಾಗ್ತದೆ. ಎಲ್ಲಿ? ಗರ್ಭಕೋಶದಲ್ಲಿ. ಅರ್ಥ ಆಗ್ತದೆಯಾ? ಗರ್ಭಕೋಶ ಏನು ಮಾಡ್ತದೆ, ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನ ತಾನು ಸಜ್ಜು ಮಾಡ್ಕೋತದೆ. ಆದರೆ ಅಂಡ ಇರ್ತದಲ್ಲ, ಅದು ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿ ಏನಾಗ್ತದೆ, ನಿಧಾನವಾಗಿ ಏನಾಗ್ತದೆ, ಬಿರುಕು ಬಿಡ್ತದೆ. ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಇದು ಹೊರಗಡೆ ಬರ್ತದೆ. ಈ ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ? ಋತುಚಕ್ರ ಅಂತ ಕರಿತೀವಿ. ಇಷ್ಟೇ ಇರೋದು. ಋತುಚಕ್ರ ಅಂದರೆ ಏನಿಲ್ಲ, ಗರ್ಭಕೋಶವು, ಇದು ಮೇನ್ ನೆನಪಿಟ್ಕೊರಿ, ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನು ಸಜ್ಜುಗೊಳಿಸಿ ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗ್ತದೆ. ಒಂದು ವೇಳೆ ಅಂಡ ಏನಾದರೂ ಫಲಿತ ಆಗಿಲ್ಲ, ಅದು ಕಾಯ್ತಾ ಇರ್ತದಲ್ಲ, ಅದು ಏನಾದರೂ ಅಂಡ ಫಲಿತ ಆಗಿಲ್ಲ ಅಂದರೆ ಆ ಒಳಸ್ತರಿ ಏನಾಗ್ತದೆ, ನಿಧಾನವಾಗಿ ಬಿರುಕು ಬಿಡ್ತದೆ. ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆ ರೂಪದಲ್ಲಿ ಏನಾಗ್ತದೆ, ಯೋನಿಯಿಂದ ಆಚೆ ಬರ್ತದೆ. ಇದನ್ನು ನಾವೇನು ಕರಿತೀವಿ? ಋತುಚಕ್ರ ಅಂತ ಕರಿತೀವಿ. ಇಷ್ಟೇ ಇರೋದು. ಎರಡನೇ ಪ್ರಶ್ನೆ, ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವ್ಯಾವು? ನೋಡಿ, ಈ ಥರ ಒಂದು ಪ್ರಶ್ನೆ ಕೊಟ್ಟು ಮತ್ತೆ ಸಬ್ ಕ್ವಶನ್ ಇದೆ. ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ಇನ್ನೊಂದೇನು ಕೇಳಿದರೆ, ಈ ಪ್ರಕ್ರಿಯೆಯನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಮೂಲಕ ವ್ಯಕ್ತಪಡಿಸಿ ಅಂದಿದ್ದಾರೆ. ನೋಡಿ, ಈ ಥರ ಪ್ರಶ್ನೆ ಕೊಟ್ಟು ಟೋಟಲ್ ಇದು 1.5 ಮಾರ್ಕ್ಸಿಂದಿದೆ. ದ್ವಿತೀಯ ಸಂಶ್ಲೇಷಣೆ ಅಂದರೆ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊತಾರೆ. ಸೊ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸ್ಕೋಬೇಕಾದಾಗ ಅಗತ್ಯವಾಗಿ ಇರಬೇಕಾದಂಥ ಅಂಶಗಳೇನೇನು ಅಂದರೆ, ನೋಡಿ, ಕಾರ್ಬನ್ ಡೈಆಕ್ಸೈಡ್, ನೀರು, ಖನಿಜಗಳು, ಸೂರ್ಯನ ಬೆಳಕು, ಜೊತೆಗೆ ಕ್ಲೋರೋಫಿಲ್ ಪ್ರಮುಖವಾಗಿ ಪಾತ್ರವಹಿಸ್ತದೆ. ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾಗಿರುವ ಅಂಶಗಳು ಯಾವುದಂದರೆ ಕಾರ್ಬನ್ ಡೈಆಕ್ಸೈಡ್, ನೀರು, ಖನಿಜಗಳು, ಸೂರ್ಯನ ಬೆಳಕು, ಕ್ಲೋರೋಫಿಲ್. ಇಷ್ಟು ಇರಲೇಬೇಕು. 1 2 3 4 5 ಪ್ರಮುಖವಾಗಿ ಅಂಶಗಳು ಬೇಕು. ಈ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಏನೆಲ್ಲ ಘಟನೆ ಜರುಗ್ತವೆ, ಕ್ಲೋರೋಫಿಲ್ ಇರಬೇಕಂತ ಹೇಳಿದ್ದೀನಿ. ಈ ಕ್ಲೋರೋಫಿಲ್ ಏನು ಕೆಲಸ ಮಾಡುತ್ತಪ್ಪ ಅಂದರೆ, ಬೆಳಕಿನ ಶಕ್ತಿಯನ್ನು ಹೀರ್ಕೊಳ್ತದೆ. ಸೂರ್ಯನಿಂದ ಬರುವಂಥ ಬೆಳಕಿನ ಶಕ್ತಿಯನ್ನು ಹೀರ್ಕೊಂಡು ಆ ಬೆಳಕಿನ ಶಕ್ತಿಯನ್ನು ಏನಾಗಿ ಮಾಡ್ತದೆ, ಅದು ಕ್ಲೋರೋಫಿಲ್ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಯಾವ ಶಕ್ತಿಯಾಗಿ? ರಾಸಾಯನಿಕ ಶಕ್ತಿ. ಬೆಳಕಿನ ಶಕ್ತಿಯನ್ನು ಏನು ಮಾಡ್ತದೆ, ಅದು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸ್ತದೆ. ಇದು ಕ್ಲೋರೋಫಿಲ್ ಕೆಲಸ. ನೀರಿನ ಅಣುಗಳು ನೀರನ್ನು ತೊಗೊಂಡಿರ್ತದಲ್ಲ, ಆ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗ್ತದೆ. ಏನಾಗ್ತದೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುವಾಗಿ ಏನಾಗ್ತದೆ, ಇಲ್ಲಿ ನೀರು ವಿಭಜನೆ ಆಗ್ತದೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಆಗಿರ್ತದಲ್ಲ, ಆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟಾಗಿ ಪರಿವರ್ತನೆ ಆಗ್ತದೆ. ಇದಿಷ್ಟು ನಡೆಯುವಂಥ ಜರುಗುವಂಥ ಘಟನೆಗಳು. ಸಮೀಕರಣ ನೋಡಬೇಕಾದಾಗ 6 CO2 12 H2O, ಅದ್ರ ಜೊತೆಗೆ ಸೌರ ಬೆಳಕು ಕ್ಲೋರೋಫಿಲ್ಲನ್ನು ಉಪಯೋಗಿಸ್ಕೊತಾ, ಅವಾಗ 6 ಕಾರ್ಬನ್ H12 ಆಕ್ಸಿಜನ್ 6 ಆಗಿ ಪರಿವರ್ತನೆ ಆಗಿ 6 ಆಕ್ಸಿಜನ್ ಟು 6 H2O ಬಿಡುಗಡೆ ಆಗ್ತದೆ. ಇದಿಷ್ಟು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಆಗುವಂಥ ಸಮೀಕರಣ. ಮೂರನೇ ಪ್ರಶ್ನೆ, ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದಂತ ಕೇಳಿದ್ದಾರೆ. ಜೊತೆಗೆ
ವಾಯುಕ ಮತ್ತು ಅವಾಯುಕ ಉಸಿರಾಟಗಳ ನಡುವಿನ 2 ವ್ಯತ್ಯಾಸ ಕೇಳಿದ್ದಾರೆ. ನೋಡ್ಕೊಳ್ಳಿ, ಈಗ ರೆಸ್ಪಿರೇಷನ್, ಪ್ರಾಣಿಗಳ ಉಸಿರಾಟ ಕ್ರಿಯೆ ನಡೀತಾ ಇರ್ತದೆ ಕೋಶದ್ರವ್ಯದಲ್ಲಿ. ಅಲ್ಲಿ ಮೊದಲನೇದಾಗಿ ಏನಂತ ನಡೀತದೆ, ಯಾವ ಕ್ರಿಯೆ ಆಗ್ತದೆ ಅಂತಂದರೆ, ಅಲ್ಲಿ 6 ಕಾರ್ಬನ್ ಅಣುವಾದ ಗ್ಲೂಕೋಸ್ ಇರುತ್ತಲ್ಲ, ಅದು ಏನಕ್ಕೆ ಪರಿವರ್ತನೆ ಆಗ್ತದೆ, 3 ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ಏನಾಗ್ತದೆ, ಅದು ಪರಿವರ್ತನೆ ಆಗ್ತದೆ. ಇಷ್ಟು ಸಿಂಪಲ್ ಇರೋದು. ಈ ಪ್ರಶ್ನೆಗೆ ಏನು ಉತ್ತರ, ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತ ಉತ್ಪನ್ನ ಯಾವುದಂದರೆ 6 ಕಾರ್ಬನ್ ಅಣುವಾದ ಗ್ಲೂಕೋಸ್, 6 ಕಾರ್ಬನ್, ಅದು ಏನಾಗಿ ಕನ್ವರ್ಟ್ ಆಗ್ತದೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಜೊತೆಗೆ 3 ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ವಿಭಜಿಸ್ತದೆ. 6 ಕಾರ್ಬನ್ ಅಣುವಾದ ಗ್ಲೂಕೋಸ್ 3 ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ವಿಭಜಿಸ್ತದೆ. ಈಗ ವಾಯುಕ ಉಸಿರಾಟ ಮತ್ತು ಅವ್ಯಾಯಿಕ ಉಸಿರಾಟ, ಏರೋಬಿಕ್ ಮತ್ತು ಎನೋರ್ಬಿಕ್ ರೆಸ್ಪಿರೇಷನ್ ಅಂದರೆ ಅಂತ ಕೇಳ್ತಾರೆ. ಸೊ ವಾಯು ಅಂದರೆ ಏನು, ಗಾಳಿ, ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೀತದೆ. ಇದು ಯಾವುದು, ವಾಯುಕ ಉಸಿರಾಟ. ಇಲ್ಲಿ ಆಮ್ಲಜನಕ ಅನುಪಸ್ಥಿತಿ, ಇಲ್ಲಿ ಆಮ್ಲಜನಕ ಇರೋದೇ ಇಲ್ಲ. ಇಲ್ಲೇನು ವಾಯುಕ ಉಸಿರಾಟ ಇರ್ತದೆ, ಇದರಲ್ಲಿ ಶಕ್ತಿ ಏನಾಗಿರ್ತದೆ, ಭಾಳ ಇರ್ತದೆ, ಅಧಿಕ ಇರ್ತದೆ. ಆದರೆ ಇಲ್ಲಿ ಶಕ್ತಿ ಏನಿರ್ತದೆ, ಕಡಿಮೆ ಇರ್ತದೆ. ಏನು ವಾಯುಕ ಉಸಿರಾಟ ನಡೀತಾ ಇರ್ತದೆ, ಅದರಲ್ಲಿ ಏನೇನು ಬಿಡುಗಡೆ ಆಗ್ತದೆ, ಕಾರ್ಬನ್ ಡೈಆಕ್ಸೈಡ್, ನೀರು, ಶಕ್ತಿ ಬಿಡುಗಡೆ ಆಗ್ತದೆ. ಆದರೆ ಇಲ್ಲಿ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್, ಶಕ್ತಿ ಬಿಡುಗಡೆ ಆಗ್ತದೆ. ಇದು ಮೈಟೊಕಾಂಡ್ರಿಯಾದಲ್ಲಿ ಜರುಗ್ತದೆ, ಇದು ಈಸ್ಟ್ನಂಥ ಜೀವಿಗಳಲ್ಲಿ ಜರುಗ್ತದೆ. ಮಾನವರಲ್ಲಿ ಕೆಳಗಿನ ಚಟುವಟಿಕೆ ನಿಯಂತ್ರಿಸುವ ಹಾರ್ಮೋನ್ಗಳು ಯಾವುದು? ಇದು ಹಾರ್ಮೋನ್ಗಳ ಮೇಲೂ ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ವಾಯುಕ ಉಸಿರಾಟ, ಅವಾಯುಕ ಉಸಿರಾಟ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ನಮ್ಮ ದೇಹದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದಂದರೆ ಇನ್ಸುಲಿನ್. ಇದು ಕಂಪಲ್ಸರಿ ಇಂಪಾರ್ಟೆಂಟ್ ಕ್ವಶನ್. ಇನ್ಸುಲಿನ್ ಕೆಲಸ ಏನು ಮಾಡ್ತದೆ ಅಂದರೆ, ದೇಹದ ರಕ್ತದಲ್ಲಿರುವಂಥ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸ್ತದೆ. ಜೊತೆಗೆ ಆಗಲೇ ಋತುಚಕ್ರ ಬಗ್ಗೆ ಹೇಳಿದ್ದು, ಆ ಋತುಚಕ್ರ ನಿಯಂತ್ರಿಸೋದು ಯಾವುದಂದರೆ ಈಸ್ಟ್ರೋಜನ್. ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸೋದು ಅಂದರೆ, ಸಡನ್ನಾಗಿ ಏನಾದರೂ ಗಾಬರಿ ಆಯಿತು, ತೊಂದರೆ ಆಯಿತು ಅಂದರೆ ಅವಾಗ ನಮ್ಮ ದೇಹದಲ್ಲಿ ಯಾವ ಹಾರ್ಮೋನ್ ರಿಯಾಕ್ಟ್ ಮಾಡ್ತದೆ, ಅಡ್ರಿನಾಲಿನ್. ಯಾವಂದರೆ ಅಡ್ರಿನಾಲಿನ್. ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು, ಥೈರಾಕ್ಸಿನ್. ಚಯಾಪಚಯ ಕ್ರಿಯೆಗೆ ನಿಯಂತ್ರಿಸುವ ಹಾರ್ಮೋನ್ ಯಾವುದು, ಥೈರಾಕ್ಸಿನ್. 5ನೇ ಪ್ರಶ್ನೆ, ಮಾನವನ ಮಿದುಳಿನ ಯಾವ ಭಾಗಗಳು ಈ ಚಟುವಟಿಕೆಯನ್ನು ನಿಯಂತ್ರಿಸ್ತದೆ? ಅನೈಚ್ಛಿಕ ಚಟುವಟಿಕೆ, ಗೊತ್ತಿಲ್ಲದಂಗಾಗೋದು. ಇದು ಕಂಟ್ರೋಲ್ ಮಾಡೋದು ಯಾವುದಪ್ಪ ಅಂದರೆ ಮೆಡುಲ್ಲ. ಆಲೋಚನಾ ಪ್ರಕ್ರಿಯೆ, ನಾವು ಏನಾದರೂ ಯೋಚನೆ ಮಾಡ್ಕೋತ್ಕೊಂಡಿರೋದು, ಅದು ಯಾವುದು, ಮಹಾಮಸ್ತಿಷ್ಕ. ಹಾಗೂ ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡುವುದು ಯಾವುದು ಅಂದರೆ ಅದು ಅನುಮಸ್ತಿಷ್ಕ. ಇದಿಷ್ಟು ಜೀವಶಾಸ್ತ್ರ ವಿಭಾಗದ 5 ಪ್ರಮುಖ ಪ್ರಶ್ನೆಗಳಾಗಿತ್ತು. ಮತ್ತು ಇನ್ನೂ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳನ್ನು ತೆಗಿತೀವಿ. ಆದ್ದರಿಂದ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು SSLC ಓದುವಂಥ ವಿದ್ಯಾರ್ಥಿಗಳಿಗೆ ಇದನ್ನು ಆದಷ್ಟು ತಲುಪಿಸಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು.